ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ರುಚಿಯಾಗಿರುವಂತ ಸುಲಭವಾಗಿ ಮಾಡುವಂತ ಕ್ಯಾರೆಟ್ ಕೋಕೋನಟ್ ಲಡ್ಡೂನ ತೋರಿಸ್ಕೊಡ್ತೀನಿ. ಇದು ಮಾಡೋದು ಬಹಳ ಸುಲಭ ಕೂಡ, ಅತಿ ಕಡಿಮೆ ಟೈಮಲ್ಲಿ ಮಾಡಬಹುದು. ಹಾಗೂ ಇದು ತುಂಬಾ ಸಾಫ್ಟ್ ಆಗಿ ಜ್ಯೂಸಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುವಂತ ಸ್ವೀಟ್ ಅಂತಾನೆ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಕ್ಯಾರೆಟ್ ಅನ್ನ ತಗೊಂಡು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಸುಮಾರು 2 ಕಪ್ ಅಷ್ಟು. ಹಾಗೂ ಒಂದು ಸಣ್ಣ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ, ಸುಮಾರು 1 ಬೌಲ್ ಅಷ್ಟು. 1/4 ಕಪ್ ಮಿಲ್ಕ್ ಪೌಡರ್, 2 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್, 1 ಕಪ್ ಒಣಕೊಬ್ಬರಿ ತುರಿ, 3 ಟೇಬಲ್ ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್, ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, 1 ಕಪ್ ಮಿಲ್ಕ್, 1 ಕಪ್ ಸಕ್ಕರೆ, ಅರ್ಧ ಕಪ್ ಅಷ್ಟು ತುಪ್ಪ. ಮೊದಲಿಗೆ ನಾನು ಒಂದು ಬಾಣಲಿಗೆ ಸುಮಾರು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿ ಚೂರುಗಳನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಘಮ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಅದನ್ನ ತೆಗೆದಿಟ್ಕೊಳ್ಬೇಕು. ಇದು ಕಡೆಯಲ್ಲಿ ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡತ್ತೆ. ಹಾಗಾಗಿ ಅದೇ ಉಳಿದಿರುವ ತುಪ್ಪಕ್ಕೆ ನಾವು ಹುರಿದಿಟ್ಕೊಂಡಿರುವ ಕ್ಯಾರೆಟ್ ಅನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ. ತುಪ್ಪದಲ್ಲಿ ಕ್ಯಾರೆಟ್ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಬಣ್ಣ ಬದಲಾಗತ್ತೆ ಸ್ವಲ್ಪ, ಹಾಗೂ ಶ್ರಿಂಕ್ ಆಗತ್ತೆ. ತುಂಬಾ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು. ನಂತರ ತುರಿದಿಟ್ಕೊಂಡಿರುವ ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಅದನ್ನು ಸಹ ಕ್ಯಾರೆಟ್ ಜೊತೆ ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ ತುಪ್ಪದಲ್ಲಿ. ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ಸುಮಾರು 1 ಕಪ್ ಅಷ್ಟು ಹಾಲನ್ನ ಕಾಯಲಿಕ್ಕೆ ಇಡ್ತಿದ್ದೀನಿ. ಈಗ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಪ್ರಮಾಣ ನೀವು ನೋಡಿ ಹಾಕೊಳ್ಬಹುದು. ನಾವು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕೊಳ್ಳೋದ್ರಿಂದ ಸಕ್ಕರೆ ಪ್ರಮಾಣನ ನೀವು ಅನುಕೂಲಕ್ಕೆ ತಕ್ಕಂತೆ ಕಮ್ಮಿ ಜಾಸ್ತಿ ಮಾಡ್ಕೊಳ್ಬಹುದು. ಕ್ಯಾರೆಟ್ ಅಲ್ಲಿ ಕೂಡ ಸಿಹಿ ಇರುತ್ತೆ, ಹಾಗಾಗಿ. ಈಗ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. MTR ಬಾದಾಮ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಬೇಕಂದ್ರೂ ಹಾಕೊಳ್ಬಹುದು. ಹಾಗೂ ಮಿಲ್ಕ್ ಪೌಡರ್, ಇದು ಬಹಳ ರುಚಿ ಕೊಡುತ್ತೆ. ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ನೀರ್ ಬಿಡುತ್ತೆ. ಅದೆಲ್ಲ ಎವಾಪರೇಟ್ ಆದ್ಮೇಲೆ ಈ ರೀತಿ ಗಟ್ಟಿ ಆದ್ಮೇಲೆ ನಾವು ಹಾಲನ್ನ ಹಾಕೊಳ್ಬೇಕು. ಇಲ್ಲಿ ನಾನು ಕಾದಿರುವಂತ ಹಾಲನ್ನ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ. ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನ್ನಿಸಿದ್ರೆ ಮತ್ತೆ ನಾವು ಹಾಲನ್ನ ಹಾಕೋಬಹುದು. 1 ಕಪ್ ಅಷ್ಟು ನಾನು ಹಾಲನ್ನ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸುಮಾರು 1ರಿಂದ 2 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬಾ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ಕ್ರಂಚಿಯಾಗೇ ಇರಬೇಕಾಗತ್ತೆ. ಈಗ ಹುರ್ಕೊಂಡಿರುವಂತ ನಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ, ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಹಾಕೊಳ್ತಿದ್ದೀನಿ. ಸಕ್ಕರೆ ಪ್ರಮಾಣನ ಕಡಿಮೆ ಮಾಡಿಕೊಂಡು ಕಂಡೆನ್ಸ್ಡ್ ಮಿಲ್ಕ್ ನ ಜಾಸ್ತಿ ಹಾಕೊಳ್ಳೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಉಳಿದಿರುವಂತ ತುಪ್ಪನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಬಳಸಿಲ್ಲ. ಸ್ವಲ್ಪ ಬಣ್ಣ ಬೇಕು ಅಂತಂದ್ರೆ ಕೇಸರಿ ದಳನ ಸ್ವಲ್ಪ ಬೆಚ್ಚಗಿರೋ ಹಾಲಲ್ಲಿ ನೆನೆಸಿ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ಬಣ್ಣ ಬರುತ್ತೆ. ನ್ಯಾಚುರಲ್ ಆಗಿ ಹಾಗೆ ಚೆನ್ನಾಗಿರುತ್ತೆ ಅಂತ ನಾನೇನು ಬಳಸಿಲ್ಲ. ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು ಪ್ಲೇಟ್ ಅಲ್ಲಿ ಒಣಕೊಬ್ಬರಿ ತುರಿ, ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ. ನಾನು ಈ ತರ ಒಂದು ಟೇಬಲ್ ಸ್ಪೂನ್ಗೆ ತುಪ್ಪನ ಸವರ್ಕೊಂಡು ನಾನು ಲಡ್ಡೂನ್ ಮಾಡ್ಕೊಳ್ತಿದ್ದೀನಿ. ಇದ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲ ಒಂದೇ ಸೈಜ್ ಬರುತ್ತೆ. ಈವನ್ ಆಗಿ ಒಂದು ಲಡ್ಡು ಚಿಕ್ಕದು ದೊಡ್ಡದು ಅಂತ ಬರೋದಿಲ್ಲ. ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಯೂನಿಫಾರ್ಮ್ ಆಗಿ ಒಂದೇ ಸೈಜ್ ಬರ್ಲಿಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದು ಉಂಡೆ ಎಲ್ಲ ಮಾಡ್ಕೊಂಡು ನಾವು ಈ ತರ ಡೆಸಿಕೇಟೆಡ್ ಕೋಕೋನಟ್ ಒಣಕೊಬ್ಬರಿ ತುರಿ ಮೇಲೆ ರೋಲ್ ಮಾಡ್ಕೋಬೇಕು, ಅಂದ್ರೆ ಉರುಳಿಸ್ಕೋಬೇಕು. ಇದನ್ನ ನಾವು ಹೊರಗಡೆನೆ ಇಡ್ಬೋದು, ಯಾಕಂದ್ರೆ ಚೆನ್ನಾಗಿ ನಾವು ಬೇಯಿಸಿರೋದ್ರಿಂದ
ಹೊರಗಡೆನೆ ಸ್ಟೋರ್ ಮಾಡಿ ಇಡ್ಬೋದು ಒಂದು 3-4 ದಿನಗಳ ಕಾಲ. ಫ್ರಿಜ್ಜಲ್ಲಿ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಸಾಫ್ಟ್ ಆಗಿರುವಂಥ ರುಚಿಯಾದ ಕ್ಯಾರೆಟ್ ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಸುಲಭವಾಗಿ ಅಂತ ನೋಡಿದ್ರಿ ಅಲ್ವಾ. ಇದಕ್ಕೆ ಸಕ್ಕರೆ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಮನೇಲಿ ಇರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಸುಲಭವಾಗಿ ಮಾಡ್ಕೊಳ್ಳುವಂಥ ಸ್ವೀಟ್ ಇದು. ನೀವು ಎಲ್ಲ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.